मेरे प्रिय छात्रों, मैं पिछली कक्षा में बसंत की सच्चाई पाठ के बारे में समझा रहा था। इस पाठ में बसंत एक छोटा सा व्यापारी था, 12 वर्ष का गरीब शरणार्थी लड़का था। वह पंडित राजकिशोर को अपने पास सौदा करने के लिए चलनी को, बटनी को, दिया सलाई को सौदा करने के लिए प्रेरणा करता था, विनती करता था। लेकिन इस बसंत की विनती को देखकर पंडित राजकिशोर मुफ्त में उन्हें 2 पैसे देने को जाते हैं। लेकिन बसंत ने उसे इनकार करते हुए कहा, मैं भीख नहीं मांगता, मैं मुफ्त में पैसा नहीं लेता, मैं आपके पास सौदा करना चाहता हूं, आप मेरे पास चलनी खरीद लीजिए। इस तरह कहा। यह बात पंडित राजकिशोर पर बहुत असर होता है। वह सोचते हैं कि इतनी छोटी सी उम्र के बालक में इतनी स्वाभिमान कैसा होता है। इस तरह वे बाद में खरीदने के लिए कोशिश जाते हैं। अपने जेब में पैसे ढूंढते हैं, लेकिन उनके पास बुना नहीं था। उसके पास बुना नहीं था। वे कहते हैं, मेरे पास बुना नहीं है, तुम कल तुम्हारे चीज़ों को ले आओ, मैं कल तुम्हारे पास खरीद लूँगा, नहीं तो आज शाम को किशनगंज में आओ, मैं वहाँ खरीदता हूँ। लेकिन बसंत नहीं छोड़ा, फिर भी उन्हें नहीं छोड़ा। उसने कहा, नहीं साहब, आज ही खरीद लीजिए, आपके नोट मेरे पास दीजिए, मैं बाजार में जाकर बुना लाता हूं, बाद में आप मेरे पास एक चलनी खरीद लीजिए। इस तरह कहा। वहां तक ಪಾಠ हुआ था। ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಬಸಂತ್ ಕಿ ಸಚ್ಚಾಯಿ ಪಾಠದ ಬಗ್ಗೆ ತಿಳ್ಕೊಳ್ತಾ ಇದ್ವಿ। ಈ ಪಾಠದಲ್ಲಿ ಬಸಂತ ಒಬ್ಬ ವ್ಯಾಪಾರಿ, 12 ವರ್ಷದ ಒಬ್ಬ ಬಡ ಹುಡುಗ। ಅವನು ಪಂಡಿತ್ ರಾಜಕಿಶೋರ್ ಅವರನ್ನು ತನ್ನ ಹತ್ರ ವ್ಯಾಪಾರ ಮಾಡೋದಕ್ಕೆ ತುಂಬ ಕೇಳ್ಕೊಳ್ತಾನೆ। ಅವನ ಈ ಕೇಳ್ಕೊಳ್ಳೋದು ನೋಡಿ ಪಂಡಿತ್ ರಾಜಕಿಶೋರ್ ಅವರು ಅವನಿಗೆ ಉಚಿತವಾಗಿ, ಫ್ರೀಯಾಗಿ 2 ಪೈಸೆ ಕೊಡಕ್ಕೆ ಹೋಗ್ತಾರೆ। ಅವಾಗ ಅವನು ಅದನ್ನು ನಿರಾಕರಿಸ್ತಾ ಹೇಳ್ತಾನೆ, ಉಚಿತವಾಗಿ ನನಗೆ ಹಣ ಬೇಡ, ಅದು ಭಿಕ್ಷೆ ಆಗುತ್ತೆ, ನಾನು ನಿಮ್ಮ ಹತ್ರ ವ್ಯಾಪಾರ ಮಾಡೋದಕ್ಕೆ ಇಷ್ಟಪಡ್ತೀನಿ, ನನಗೆ ಭಿಕ್ಷೆ ಬೇಡ। ಪಂಡಿತ್ ರಾಜಕಿಶೋರ್ ಹೇಳಿದಾಗ, ಪಂಡಿತ್ ರಾಜಕಿಶೋರ್ ಅವ್ರ ಹತ್ರ ಬಸಂತ ಹೇಳಿದಾಗ ಪಂಡಿತ್ ರಾಜಕಿಶೋರ್ ಅವ್ರಿಗೆ ಆಶ್ಚರ್ಯ ಆಗುತ್ತೆ। ಇಷ್ಟು ಚಿಕ್ಕ ವಯಸ್ಸಿನಲ್ಲಿ
ಎಷ್ಟೊಂದು ಸ್ವಾಭಿಮಾನ ಅಡಗಿದೆ ಅಂದ್ಬಿಟ್ಟು ಅವರು ಏನಾದರೂ ಈ ಹುಡುಗನ ಹತ್ರ ತಗೊಳ್ಳೇಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಜೋಬ್ನಲ್ಲಿ ಹಣ ಹುಡುಕ್ತಾರೆ, ಚಿಲ್ಲರೆ ಇರಲ್ಲ. ಹೀಗಾಗಿ ಹೇಳ್ತಾರೆ, ನನ್ನ ಹತ್ರ ಚಿಲ್ಲರೆ ಇಲ್ಲ, ನಾನು ನಿನ್ನ ಹತ್ರ ನಾಳೆ ತಗೊತೀನಿ, ನೀನು ನಾಳೆ ತಗೊಬ್ಬ, ಇಲ್ಲ ಅಂದರೆ ಇವತ್ತು ನಮ್ಮ ಮನೆ ಹತ್ರ ತಗೊಬ್ಬ, ನಿನ್ನ ವಸ್ತುಗಳನ್ನು ಅಲ್ಲೇ ಖರೀದಿ ಮಾಡ್ತೀನಿ, ನಮ್ಮ ಮನೆ ಕಿಶನ್ಗಂಜ್ನಲ್ಲಿದೆ ಅಂತ ಹೇಳ್ತಾರೆ. ಅಲ್ಲಿಗೂ ಆ ಹುಡುಗ ಬಿಡೋದಿಲ್ಲ. ಅವ್ರು ಹೇಳ್ತಾನೆ, ಇಲ್ಲ ಸಾಹೇಬ್ರೆ, ನೀವು ಇವತ್ತೇ ತಗೊಳ್ಳಿ, ನಿಮ್ಮ ಆ ನೋಟನ್ನು ನನಗೆ ಕೊಡಿ, ನಾನು ಚಿಲ್ಲರೆ ತಗೊಬರ್ತೀನಿ, ಸಂತೆಗೆ ಹೋಗಿ ಚಿಲ್ಲರೆ ತಗೊಬರ್ತೀನಿ, ಮಾರ್ಕೆಟ್ಗೆ ಹೋಗಿ ಚಿಲ್ಲರೆ ತಗೊಬರ್ತೀನಿ, ಆಮೇಲೆ ನೀವು ನನ್ನ ಹತ್ರ ಖರೀದಿ ಮಾಡಿರಂತೆ ಅಂತ ಹೇಳ್ತಾನೆ. ಅಲ್ಲಿವರೆಗೂ ಪಾಠ ಆಗಿತ್ತು. ಆ ಮಾತನ್ನು ಕೇಳಿಸ್ಕೊಂಡು ರಾಜಕಿಶೋರ್ ಹೇಳ್ತಾರೆ, ಬಾಯಿ तुम तो इस तरह कुछ कहने जाते हैं, भाई तुम तो इस तरह कुछ कहने जाते हैं. ಪಂಡಿತ ರಾಜಕಿಶೋರ್ ಅವರು ನಾನು ಹೋಗಿ ಚಿಲ್ಲರೆ ತಗೊಬರ್ತೀನಿ, ಮಾರ್ಕೆಟ್ಗೆ ಹೋಗಿ ಅಂತ ಹೇಳಿದಾಗ, ಏನಪ್ಪ ನೀನು ಬಿಡೋದೇ ಇಲ್ಲ ಅನ್ನೋ ಥರ ಹೇಳಕ್ಕೆ ಹೋಗ್ತಾರೆ. ಆವಾಗ ಬಸಂತ್ ಹೇಳ್ತಾನೆ, ಬಸ್ मैं जल्दी आता हूँ, आपका नोट इधर दीजिए, मैं जल्दी लेकर आता हूँ, मैं पल भर में आता हूँ. ನಿಮ್ಮ ನೋಟನ್ನು ನನಗೆ ಕೊಡಿ, ನಾನು ಕ್ಷಣಾರ್ಧದಲ್ಲಿ ಬಂದ್ಬಿಡ್ತೀನಿ. पंडित राजकिशोर, अच्छा लो बुना लाओ, अभी आना. ಆಯ್ತು, ತಗೋ ಈ ನೋಟನ್ನು ತಗೋ, ಜಲ್ದಿ ಆನಾ, ಬೇಗ ಬರಬೇಕು ನೀನು ಚಿಲ್ಲರೆ ತಗೊಂಡು. बसंत कहा, अभी आया साहब, आप यही ठहरे, मैं अभी आता हूँ साहब, मैं पल भर में आता हूँ, आप यही ठहर दीजिए. ನಾನು ಈಗಲೇ ಬಂದುಬಿಡ್ತೀನಿ ಸಾಹೇಬ್ರೆ, ನೀವಿಲ್ಲೇ ಇರಿ. ಪಲಕ್ ಮಾರ್ತೆ ಹಿ ಮೈ ಆತಾ ಹೂಂ, ಕಣ್ಣು ಬಿಟ್ಟು ಕಣ್ಣು ಮುಚ್ಚೋದ್ರೊಳಗೆ, ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ನಾನು ಬಂದುಬಿಡ್ತೀನಿ ಅಂತ ರಾಜಕಿಶೋರ್ ಸೇ ಬಸಂತ್ कहता है. बसंत राजकिशोर हत्र ಹೇಳ್ದ. बसंत नोट लेकर बाजार की ओर भागता है. बसंत ನೋಟನ್ನು ತಗೊಂಡು ಮಾರ್ಕೆಟ್ ಕಡೆ ಹೋಗ್ತಾನೆ. राजकिशोर वही खड़े रहते हैं, राजकिशोर वही खड़े रहते हैं. ರಾಜಕಿಶೋರ್ ಅವರು ಅಲ್ಲೇ ನಿಂತ್ಕೊಂತಾರೆ. धीरे धीरे 15-20 मिनट बीत जाते हैं. धीरे धीरे 15-20 मिनट बीत जाते हैं. ಕಾಲಕ್ರಮೇಣ 15-20 ನಿಮಿಷ ಅವ್ರು ವೆಯ್ಟ್ ಮಾಡ್ತಾನೆ ಇರ್ತಾರೆ. ಬಸಂತ್ ವಾಪಸ್ ನಹಿ ಆತ, ಬಸಂತ ಮಾತ್ರ ಬರೋದೇ ಇಲ್ಲ. जैसे समय बीता है, पंडित राजकिशोर उत्सुक होकर बाजार की ओर देखते हैं. समय ಕಳೀತಾ ಕಳೀತಾ ರಾಜಕಿಶೋರ್ ಅವರು ಬಸಂತ ಹೋದ ಕಡೆನೇ ಮಾರ್ಕೆಟ್ ಕಡೆನೇ ನೋಡ್ತಾ ನಿಂತ್ಕೊಂತಾರೆ. उत्सुक होते हैं, यह वापस आता है, यह वापस नहीं आता, या मेरे 1 रुपये का नोट लेकर भाग जाता है, ನಿನ್ನ ಬರ್ತಾನ ಬರಲ್ವಾ, 1 ರೂಪಾಯಿ ನೋಟ್ ತಗೊಂಡು ಓಡೋಗ್ತಾನ ಅಂತ ಇವರು ಆ ಕಡೆನೇ ನೋಡ್ತಾ ಇರ್ತಾರೆ.